ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಬೇಸ್ನಲ್ಲಿದ್ದೀರಾ ಅಂತಂದರೆ ಅದರಲ್ಲಿ ಒಟ್ಟು 4 ಯೂನಿಟ್ ಇರ್ತವೆ. ಯೂನಿಟ್ 1ನಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಇದೆ, ಯೂನಿಟ್ 2ನಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಾ ಇದೆ, ಮತ್ತು ಕೆಮಿಕಲ್ ಎನರ್ಜೆಟಿಕ್ಸ್ ಬಗ್ಗೆ ಇದೆ. 3ನೇ ಯೂನಿಟಲ್ಲಿ ಫಂಡಮೆಂಟಲ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. 4ನೇ ಯೂನಿಟಲ್ಲಿ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸ್ದು ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ದು ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸಲ್ಲಿ ಕೆಲವೊಂದು ಸೈಕ್ಲೋ ಆಲ್ಕೇನ್ಸ್ ಏನಿದೆಯಲ್ಲ, ಅದು ಪರ್ಟಿಕ್ಯುಲರ್ಲಿ ಲೋಯರ್ ಸೈಕ್ಲೋ ಆಲ್ಕೇನ್ಸ್ ಲೈಕ್ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್, ದೇ ಜನರಲಿ ಅಂಡರ್ಗೋ a ring opening reaction. How they undergo a ring opening reaction? What is the reason for that? Because there is a lot of stress in the molecule, and that stress we are going to call it as an angle strain. Angle strain is equal to normal angle minus observed angle divided by 2 ಅಂತ ಹೇಳ್ತೀವಿ. ಈ ನಾರ್ಮಲ್ ಆ್ಯಂಗಲ್ ಅನ್ನೋದಕ್ಕೆ ಟೆಟ್ರಾಹೆಡ್ರಲ್ ಆ್ಯಂಗಲ್ ಅಂತಲೂ ಹೇಳ್ತಾರೆ. ಸೊ ಸ್ಟ್ರೈನ್ ಜಾಸ್ತಿ ಆದಷ್ಟು ಏನಾಗ್ತಾ ಹೋಗುತ್ತೆ ಅಂದರೆ ನಿಮ್ಮ ಮಾಲಿಕ್ಯೂಲು ಓಪನ್ ಆಗುವಂಥದ್ದು ಈಸಿ ಆಗುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿರೋದು ಯಾರು ಅಂದರೆ ಬೇಯರ್ ಅಂತ. ಹಾಗಾಗಿ ಈ ಥಿಯರಿಗೆ ನಾವೇನಂತ ಕರಿತೀವಿ, ಬೇಯರ್ಸ್ ಸ್ಟ್ರೈನ್ ಥಿಯರಿ ಅಂತ ಹೇಳ್ತೀವಿ. As there is a more stress in the molecule, as there is more strain in the molecule, those molecules easily they undergo ring opening reaction. Why cyclopropane, cyclobutane, cyclopentane? To what extent? In comparison between cycloalkane, which one easily undergoes a ring opening reaction, which one will going to have a lot of stress? ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಿರುವಂಥ ಥಿಯರಿಗೆ ನಾವೇನಂತ ಕರಿತೀವಿ, ಬೇಯರ್ ಸ್ಟ್ರೈನ್ ಥಿಯರಿ ಅಂತ ಹೇಳ್ತೀವಿ. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್. ಸೊ ಬೇಯರ್ ಸ್ಟ್ರೈನ್ ಥಿಯರಿ ಏನಕ್ಕೆ ಬಂತು ಅಂದರೆ, ಅದಕ್ಕಿಂತ ಮುಂಚೆ ಸೈಕ್ಲೋ ಆಲ್ಕೇನ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕಾಗತ್ತೆ. ಸೈಕ್ಲೋ ಆಲ್ಕೇನ್ಸ್ ಅಂದರೆ ಆಲಿಸೈಕ್ಲಿಕ್ ಕಾಂಪೌಂಡ್ಸು. ದೇ ಆರ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆ್ಯಂಡ್ ದೇ ಆರ್ ಸೈಕ್ಲಿಕ್ ಇನ್ ನೇಚರ್. ಸೊ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಸೈಕ್ಲೋ ಆಲ್ಕೇನ್ಸ್ ಅಂತ ಕರಿತೀವಿ, ಅಥವಾ ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. So they are going to behave like saturated compounds and also unsaturated compound depending upon the size of the ring. ಸೈಕ್ಲೋಪ್ರೋಪೇನ್ ಇರ್ಬೋದು, ಸೈಕ್ಲೋಬ್ಯೂಟೇನ್ ಇರ್ಬೋದು, ಸೈಕ್ಲೋಪೆಂಟೇನ್ ಇರ್ಬೋದು, ಸೈಕ್ಲೋಹೆಕ್ಸೇನ್ ಇರ್ಬೋದು. ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಆ ರಿಂಗ್ ಸೈಜು. ಸೈಕ್ಲೋಪ್ರೋಪೇನ್ ಅಂದರೆ 3 ಇರುತ್ತೆ, ಸೈಕ್ಲೋಬ್ಯೂಟೇನ್ ಅಂದರೆ 4 ಕಾರ್ಬನ್ ಆಟಮ್ ಇರುತ್ತೆ, ಆ ಥರ ಇರುತ್ತೆ. ಸೊ ಅದ್ರ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಸ್ಟೆಬಿಲಿಟಿ ಹೇಳ್ತಾ ಹೋಗ್ತೀವಿ. ಸೊ ನೀವು ಕೆಮಿಕಲ್ ರಿಯಾಕ್ಷನ್ಸ್ನ ತೊಗೊಂಡ್ರೆ, ಕೆಮಿಕಲ್ ರಿಯಾಕ್ಷನ್ಸು ಹೇಗಾಗತ್ತೆ ಅಂತಂದರೆ, ಅಡಿಷನ್ ಬಿಕಾಸ್ ಅವು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆಗೋದಕ್ಕೋಸ್ಕರ ಅವ್ರು ಏನಾಗಬೇಕಾಗಿತ್ತು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಾಗಿತ್ತು. ಆದರೆ ಲೋಯರ್ ಆಲ್ಕೇನ್ಸ್ ಯಾವುದಿದೆಯಲ್ಲ, ಸೈಕ್ಲೋಪ್ರೋಪೇನ್ ಇರ್ಬೋದು, ಸೈಕ್ಲೋಬ್ಯೂಟೇನ್ ಇರ್ಬೋದು, ಅವೇನಾಗುತ್ತೆ ಅಂದರೆ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ಈವನ್ ದೋ ದೇ ಆರ್ ಸ್ಯಾಚುರೇಟೆಡ್ ಕಾಂಪೌಂಡ್. ವೈ ದೇ ಅಂಡರ್ಗೋ? ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಸ್ಟ್ರೆಸ್, ದೇರ್ ಇಸ್ ಅ ಲಾಟ್ ಆಫ್ ಸ್ಟ್ರೈನ್ ಇನ್ ದಿ ಮಾಲಿಕ್ಯೂಲ್. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇವಲ್ಲ, ಆ ಬೇಸಸ್ ಮೇಲೆ ಬೇಯರ್ ಏನು ಹೇಳ್ತಾ ಹೋಗ್ತಾನೆ, ಅದು ಹೇಗೆ ಸ್ಟೇಬಲ್ ಆಗುತ್ತೆ, ಹೇಗೆ ಅನ್ಸ್ಟೇಬಲ್ ಆಗುತ್ತೆ, ಹೇಗೆ ಹೀಟ್ ಆಫ್ ಹೈಡ್ರೋಜನೇಷನ್ ವ್ಯಾಲ್ಯೂಸ್ ಮೇಲೂ ನಾವು ಅದನ್ನು ಸ್ಟೆಬಿಲಿಟಿನ ಹೇಳ್ಬೋದು. ಸೊ ಅಲ್ಲಿ ಏನು ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಏನು ಗೊತ್ತಾಯ್ತಲ್ಲ, ಅದನ್ನು ಹಿ ಟ್ರೈಸ್ ಟು ಎಕ್ಸ್ಪ್ಲೇನ್ ಇನ್ ದಿ ಫಾರ್ಮ್ ಆಫ್ ಎ ಥಿಯರಿ. ಆ ಥಿಯರಿಗೆ ನಾವೇನಂತ ಕರಿತೀವಿ, ಬೇಯರ್ ಸ್ಟ್ರೈನ್ ಥಿಯರಿ ಅಂತ ಹೇಳ್ತೀವಿ. ಸೊ ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ದ ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸ್, ಬೇಯರ್ ಇನ್ 1885 ಪ್ರಪೋಸ್ಡ್ ಎ ಥಿಯರಿ ನೋನ್ ಆಸ್ ಬೇಯರ್ ಸ್ಟ್ರೈನ್ ಥಿಯರಿ ಅಂತ ಹೇಳ್ತೀವಿ. ಸೊ ಈ ಥಿಯರಿ ಮೇಲೆ ಅವನೇನು ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಕಾರ್ಬನ್ ಆಟಮ್ ತೊಗೊಂಡಾಗ ಟೆಟ್ರಾಹೆಡ್ರಲ್ ಕಾನ್ಸೆಪ್ಟ್ ಇರುತ್ತೆ. ಸೊ ಕಾರ್ಬನ್ ಇಸ್ ಟೆಟ್ರಾವೇಲೆಂಟ್, 4 ವೇಲೆನ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಆ 4 sp3 ಹೈಬ್ರಿಡೈಸ್ಡ್ ಆಗಿತ್ತು ಅಂತಂದರೆ ಸೆಂಟ್ರಲ್ ಆಟಮು ಟೆಟ್ರಾಹೆಡ್ರನ್ನು ಆಗಿರುತ್ತೆ. ಶೇಪ್ ಆಫ್ ದಟ್ ಮಾಲಿಕ್ಯೂಲ್ ವಿಲ್ ಬಿ ಟೆಟ್ರಾಹೆಡ್ರನ್ ಇರುತ್ತೆ. ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 109 ಡಿಗ್ರಿ 28 ಮಿನಿಟ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ಇವನೇನು ಹೇಳ್ತಾನೆ ಅಂದರೆ, ಯಾವುದೇ ಒಂದು ಮಾಲಿಕ್ಯೂಲಲ್ಲಿ, ಆರ್ಗ್ಯಾನಿಕ್ ಮಾಲಿಕ್ಯೂಲಲ್ಲಿ ಈ ನಾರ್ಮಲ್ ಟೆಟ್ರಾಹೆಡ್ರಲ್ ಆ್ಯಂಗಲ್ಗಿನ್ನೂ ಡಿವಿಯೇಷನ್ ಇತ್ತು ಅಂತ ಇಟ್ಕೊಳ್ಳೋಣ, ಐದರ್ ಮೋರ್ ಆರ್ ಲೆಸ್. ಅವಾಗ ಏನಾಗುತ್ತೆ ಅಂದರೆ ದೇರ್ ಇಸ್ ಎ ಲಾಟ್ ಆಫ್ ಸ್ಟ್ರೈನ್ ಇನ್ ದಿ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಆ್ಯಸ್ ಎ ರಿಸಲ್ಟ್ ಆಫ್ ದಟ್ ಸ್ಟೆಬಿಲಿಟಿ ಆಫ್ ದಿ ಮಾಲಿಕ್ಯೂಲ್ ಡಿಕ್ರೀಸಸ್. ಹಾಗಾಗಿ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಯಾವುದೇ ಒಂದು ಮಾಲಿಕ್ಯೂಲ್ದು, ಆರ್ಗ್ಯಾನಿಕ್ ಕಾಂಪೌಂಡ್ದು ಸ್ಟೇಬಲ್ ಇದೆ, ಅನ್ಸ್ಟೇಬಲ್ ಇದೆ ಅಂತ ಹೇಳೋದಕ್ಕೆ 3 ಪ್ಯಾರಾಮೀಟರ್ನ ನಾವು ತೊಗೋಬೇಕಾಗತ್ತೆ. ಮೊದಲನೇದಕ್ಕೆ ಟಾರ್ಷನಲ್ ಸ್ಟ್ರೆಸ್ ಅಥವಾ ಟಾರ್ಷನಲ್ ಸ್ಟ್ರೈನ್ ಅಂತ ಹೇಳ್ತಾರೆ. ಇದೇನು ಅಂದರೆ 2 ಗ್ರೂಪ್ಸು.
ಸೇಮ್ ಇರುವಂಥ ಗ್ರೂಪ್, ಸೇಮ್ ಎನ್ವೈರ್ಮೆಂಟ್ ಇರುವಂಥ ಗ್ರೂಪು, ಇಫ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್, ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಟೈನಿ ಮ್ಯಾಗ್ನೆಟ್. ಯು ನೋ ದಟ್ ಲೈಕ್ ಪೋಲ್ ಆಫ್ ದಿ ಟೈನಿ ಮ್ಯಾಗ್ನೆಟ್, ದೇ ಟ್ರೈ ಟು ರಿಪಲ್ ಈಚ್ ಅದರ್. ಹಾಗಾಗಿ ಆ ಮಾಲಿಕ್ಯೂಲ್ಸ್ ಏನು ಮಾಡ್ತವೆ, ತಮ್ಮಲ್ಲಿ ಆಗುವಂಥ ಮಾಲಿಕ್ಯೂಲಲ್ಲಿ ಆಗುವಂಥ ಎನರ್ಜಿ, ರಿಪಲ್ಷನ್ ಎನರ್ಜಿ ಏನಿದೆಯಲ್ಲ ಅದನ್ನು ಮಿನಿಮೈಸ್ ಮಾಡೋಕ್ಕೆ ದೇ ಗೋಯಿಂಗ್ ಟು ಚೇಂಜ್ ದೇರ್ ಶೇಪ್. ಅವಾಗೂ ಏನಾಗುತ್ತೆ, ದ ಮಾಲಿಕ್ಯೂಲ್ ಬಿ ಇನ್ ಎ ಲಾಟ್ ಆಫ್ ಸ್ಟ್ರೆಸ್. ಅಂಥ ಸ್ಟ್ರೆಸ್ಗೆ ನಾವೇನಂತ ಕರಿತೀವಿ, ಟಾರ್ಷನಲ್ ಸ್ಟ್ರೆಸ್ ಅಂತ ಕರಿತೀವಿ, ಇಲ್ಲ ಟಾರ್ಷನಲ್ ಸ್ಟ್ರೈನ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸ್ಟ್ರೆಸ್ ಅಂತ ಹೇಳ್ತಾರೆ, ಇಲ್ಲಾಂದರೆ ಸ್ಟ್ರೈನ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಸೊ ಏನಾಗ್ತದೆ, ಎರಡು ಸೇಮ್ ಗ್ರೂಪ್ಸು, ಸೇಮ್ ಎನ್ವೈರನ್ಮೆಂಟ್ ಇರುವಂಥ ಗ್ರೂಪ್ಸು, ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಗೋಯಿಂಗ್ ಟು ಫೇಸ್ ಎ ಲಾಟ್ ಆಫ್ ಸ್ಟ್ರೆಸ್. ಅಂಥ ಸ್ಟ್ರೆಸ್ಗೆ ನಾವೇನಂತ ಕರಿತೀವಿ, ಟಾರ್ಷನಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಆ ಮಾಲಿಕ್ಯೂಲ್ ಸ್ಟೇಬಲ್ ಆಗೋಕ್ಕೆ ಏನು ಮಾಡ್ತವೆ, ಆ ಎನರ್ಜಿ, ರಿಪಲ್ಷನ್ ಎನರ್ಜಿನ ಮಿನಿಮೈಸ್ ಮಾಡ್ಕೊಳ್ಳೋಕ್ಕೆ ದೇ ಗೋಯಿಂಗ್ ಟು ಚೇಂಜ್ ದೇ ಶೇಪ್. ದೇ ಟ್ರೈ ಟು ಗೋ ಅಪಾರ್ಟ್ ಆಸ್ ಫಾರ್ ಆಸ್ ಪಾಸಿಬಲ್, ಆ ಥರ ಮಾಡ್ಕೊಳ್ತವೆ. ಎರಡನೇ ಟೈಪ್ ಆಫ್ ಸ್ಟ್ರೆಸ್ಗೆ ನಾವೇನಂತ ಕರಿತೀವಿ ಅಂದರೆ ಸ್ಟೀರಿಕ್ ಸ್ಟ್ರೆಸ್ ಅಂತ ಕರಿತೀವಿ, ಅಥವಾ ಸ್ಟೀರಿಕ್ ಹಿಂಡರೆನ್ಸ್ ಅಂತ ಕರೀತಾರೆ. ಸೊ ಏನಾಗುತ್ತೆ ಅಂದರೆ, ಬಲ್ಕಿಯರ್ ಗ್ರೂಪ್ ಇತ್ತು ಅಂತ ತಿಳ್ಕೊಳ್ಳೋಣ. ಆವಾಗ ಏನಾಗುತ್ತೆ, ದಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಆವಾಗ ಕೆಮಿಕಲ್ ರಿಯಾಕ್ಷನ್ಸು, ಮಾಲಿಕ್ಯೂಲ್ಸ್ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಎ ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ. ಅಂಥ ಸ್ಟ್ರೆಸ್ಗೆ ನಾವೇನಂತ ಕರಿತೀವಿ, ಸ್ಟೀರಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ, ಒಂದು ಬೆಂಚ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಬೆಂಚಲ್ಲಿ 4 ಜನ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಆ ಬೆಂಚ್ ಸೈಜ್ ಹೇಗಿದೆ ಅಂದರೆ 4 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋಂಗಿದೆ. ಸೊ ಆ 4 ಜನದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಗ್ರೂಪ್ನ ಅಂದರೆ ಒಬ್ಬ ಪರ್ಸನ್ನ ದಪ್ಪಕ್ಕಿರೋರನ್ನ ಹಾಕ್ತೀನಿ ಅಂತ ಇಟ್ಕೊಳ್ಳೋಣ. ಒಟ್ಟು 4 ಜನ ಕಂಫರ್ಟಬಲ್ ಆಗಿ ಕೂತ್ಕೋಬೋದು ಆ ಬೆಂಚ್ ಮೇಲೆ. ಅದರಲ್ಲಿ ಒಬ್ಬ ದಪ್ಪಕ್ಕಿರೋನ ಅಂದರೆ ಸಣ್ಣಗಿರೋನ ಅಂದರೆ ಕಂಫರ್ಟಬಲ್ ಆಗಿರೋನ ತೆಗೆದ್ಬಿಟ್ಟು ಆ ಜಾಗಕ್ಕೆ ನಾನು ಸ್ವಲ್ಪ ದಪ್ಪಕ್ಕಿರೋರನ್ನ ಕೂರಿಸ್ತೀನಿ ಅಂತಂದರೆ, ಅವಾಗ ಏನಾಗುತ್ತೆ ಅಂದರೆ, ಆ 4 ಮೆಂಬರ್ಸು ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಟ್ರೆಸ್. ಆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಇರಿಟೇಷನ್ ಆಗುತ್ತೆ. ಸೊ ಎರಡಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನೂ ಒಬ್ಬರನ್ನ ತೆಗಿತೀನಿ, ಅವ್ರನ್ನ ದಪ್ಪದಾಗಿರೋರನ್ನ ಕೂರಿಸ್ತೀನಿ ಅಂತ ಇಟ್ಕೊಳ್ಳಿ. ಅವಾಗೂ ಏನಾಗುತ್ತೆ, ದೇರ್ ವಿಲ್ ಬಿ ಲಾಟ್ ಆಫ್ ಸ್ಟ್ರೆಸ್. ಹಾಗೆ 4 ಗ್ರೂಪ್ಸು ಬಲ್ಕಿಯರ್ ಆಗಿತ್ತು ಅಂತ ಇಟ್ಕೊಳ್ಳಿ, ಅಥವಾ 2 ಗ್ರೂಪು ಬಲ್ಕಿಯರ್ ಆಗಿತ್ತು. ಅವಾಗ ಏನಾಗುತ್ತೆ, ಆ ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಅಂಥ ಸ್ಟ್ರೆಸ್ಗೆ ನಾವೇನಂತ ಕರಿತೀವಿ, ಸ್ಟೀರಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಅದೇ ರೀತಿ 3ನೇ ಥರ ಸ್ಟ್ರೆಸ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಆ್ಯಂಗಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅದು ನಮಗೆ ಸೈಕ್ಲೋ ಆಲ್ಕೇನ್ಸಲ್ಲಿ, ಲೋಯರ್ ಸೈಕ್ಲೋ ಆಲ್ಕೇನ್ಸಲ್ಲಿ ನನಗೆ ಅಬ್ಸರ್ವ್ ಆಗ್ತಾ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಯಾರು ಅಂದರೆ ಬೇಯರ್ಸ್ಟೈನ್. ಅಂದರೆ ಏನಾಗುತ್ತೆ, ನಮ್ಮದು ನಾರ್ಮಲ್ ಟೆಟ್ರಾಹೈಡ್ರಲ್ ಆ್ಯಂಗಲ್ ಏನಿದೆಯಲ್ಲ ಅದಕ್ಕಿಂತ ಡಿವಿಯೇಷನ್ ಆಯಿತು ಅಂತ ಇಟ್ಕೊಂಡು, ಆವಾಗ ಏನಾಗುತ್ತೆ, ಮಾಲಿಕ್ಯೂಲ್ ವಿಲ್ ಗೋಯಿಂಗ್ ಟು ಲಾಟ್ ಆಫ್ ಸ್ಟ್ರೆಸ್, ಲಾಟ್ ಆಫ್ ಸ್ಟ್ರೈನ್ ಇರುತ್ತೆ. ಅಂಥ ಸ್ಟ್ರೆಸ್ಗೆ ನಾವು ಏನಂತ ಕರಿತೀವಿ, ಆ್ಯಂಗಲ್ ಸ್ಟ್ರೆಸ್ ಅಂತ ಕರಿತೀವಿ, ಆ್ಯಂಗಲ್ ಸ್ಟ್ರೈನ್ ಅಂತ ಕರೀತಾರೆ. ಇಟ್ ವಾಸ್ ಗಿವನ್ ಬೈ ಬೇಯರ್. ಅವನೇನು ಹೇಳ್ತಾನೆ ಅಂದರೆ, ನಾರ್ಮಲ್ ಟೆಟ್ರಾಹೈಡ್ರಲ್ ಆ್ಯಂಗಲ್ ಏನಿದೆಯಲ್ಲ 109 ಡಿಗ್ರಿ 28 ಮಿನಿಟ್ಸು ನಾರ್ಮಲ್ ಆ್ಯಂಗಲ್ ಅಂತಾರೆ, ಟೆಟ್ರಾಹೈಡ್ರಲ್ ಆ್ಯಂಗಲ್ ಅಂತ ಹೇಳ್ತಾರೆ. ಅದಕ್ಕಿಂತ ಡಿವಿಯೇಷನ್ ಆಯಿತು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ, ನನ್ನ ಮಾಲಿಕ್ಯೂಲಲ್ಲಿ ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ. ಅಂಥಸಿದ್ದಾಗ್ಲೂ ನನ್ನ ಮಾಲಿಕ್ಯೂಲ್ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ದಿ ಸ್ಟೆಬಿಲಿಟಿ ಆಫ್ ಸೈಕ್ಲೋ ಆಲ್ಕೇನ್ಸ್, ಹಿ ಹ್ಯಾಸ್ ಗಿವನ್ ಸಮ್ ಪಾಸ್ಟುಲೇಟ್ಸ್. ಅವನೇನು ಹೇಳ್ತಾ ಅಂತಂದರೆ, ಆಲ್ ಸೈಕ್ಲೋ ಆಲ್ಕೇನ್ಸ್ ಆರ್ ಪ್ಲೇನಾರ್ ಇನ್ ನೇಚರ್ ಅಂತ ಹಿ ಹ್ಯಾಸ್ ಟೋಲ್ಡ್. Deviation from the bond angle from the normal tetrahedral angle causes a strain in the molecule, and that strain he called it as an angle strain. ಎಲ್ಲ ಕಾರ್ಬನ್ ಆಟಮು ಇನ್ ಸೈಕ್ಲೋ ಆಲ್ಕೇನ್ಸ್, ಸೈಕ್ಲಿಕ್ ಆಗಿರೋ ಮಾಲಿಕ್ಯೂಲಲ್ಲಿರುವಂಥ ಎಲ್ಲ ಕಾರ್ಬನ್ನು ಒಂದೇ ಪ್ಲೇನರ್ ಆಗಿದೆ. ದೇ ಆರ್ ಪ್ಲೇನರ್ ಇನ್ ನೇಚರ್ ಅಂತ ಮೊದಲನೇದು ಹೇಳ್ದ. ಎರಡನೇದು, ನಾರ್ಮಲ್ ಟೆಟ್ರಾಹೈಡ್ರಲ್ ಆ್ಯಂಗಲ್ಗೆ ನಾನು ಏನಾದರೂ ಡಿವಿಯೇಷನ್ ಇತ್ತು, ನಂದು ಆ ಮಾಲಿಕ್ಯೂಲ್ ಅಬ್ಸರ್ವ್ ಆಗುವಂಥ ಬಾಂಡ್ ಆ್ಯಂಗಲ್ ಡಿವಿಯೇಷನ್ ಆಗಿತ್ತು ಅಂತಂದ್ರೂ ಆ ಮಾಲಿಕ್ಯೂಲ್ಸು ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲಾಟ್ ಆಫ್ ಸ್ಟ್ರೆಸ್. ಆ ಸ್ಟ್ರೆಸ್ಗೆ ಏನಂತ ಕರೆದ್ರು, ಆ್ಯಂಗಲ್ ಸ್ಟ್ರೆಸ್ ಅಂತ ಕರೆದ್ರು. ಗ್ರೇಟರ್ ದಿ ಆ್ಯಂಗಲ್ ಸ್ಟ್ರೆಸ್, ಗ್ರೇಟರ್ ದಿ ಇನ್ಸ್ಟೆಬಿಲಿಟಿ. ಸೊ ಆ್ಯಂಗಲ್ ಸ್ಟ್ರೆಸ್ಸು ಜಾಸ್ತಿ ಇದ್ದಂಗೆ ಮಾಲಿಕ್ಯೂಲ್ ಏನಾಗ್ತಾ ಹೋಗುತ್ತೆ, ಇನ್ಸ್ಟೇಬಲ್ ಆಗ್ತಾ ಹೋಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಗೇನ್, ಹೈಯರ್ ದಿ ಸ್ಟೆಬಿಲಿಟಿ ಆಫ್ ದಿ ರಿಂಗ್, ಗ್ರೇಟರ್ ವುಡ್ ಬಿ ಇಟ್ಸ್ ಈಸಿ ಆಫ್ ಫಾರ್ಮೇಷನ್. ಸೊ ಫಾರ್ಮೇಷನ್, ಈಗ ಫಾರ್ಮೇಷನ್ನ ನಾನು ಮಾಡಬೇಕು ಅಂತಂದರೆ ಸ್ಟೆಬಿಲಿಟಿ ಜಾಸ್ತಿ ಇತ್ತು ಅಂದರೆ ಫಾರ್ಮೇಷನ್ ಆಗುವಂಥದ್ದು ಈಸಿ ಆಗುತ್ತೆ ಅಂತ ಹೇಳ್ತಾರೆ. ದಿಸ್ ಆರ್ ದಿ ಪಾಸ್ಟುಲೇಟ್ಸ್ ಗಿವನ್ ಬೈ ಬೇಯರ್ಸ್ಟೈನ್ about the relative stability of cycloalkanes. ಮೊದಲನೇದು ಏನು ಹೇಳ್ದ, cycloalkanes are planar in nature ಅಂತ ಹೇಳ್ದ. If there is an angle strain in the molecule will going to have a lot of stress ಅಂತ ಹೇಳ್ದ. Greater the angle strain, greater the instability, greater the stability, easy is the formation of that particular molecule ಹೇಳ್ದ. These 4 ಇದೆ. ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಅಂದರೆ ಆ್ಯಂಗಲ್ ಸ್ಟ್ರೈನ್. ಆ್ಯಂಗಲ್ ಸ್ಟ್ರೈನ್ ಅಂದರೆ ಏನು ಅಂತ ಅಂದರೆ, ಇಟ್ಸ್ ಎ ಡಿವಿಯೇಷನ್ ಆಫ್ ದಿ ಬಾಂಡ್ ಆ್ಯಂಗಲ್ ಆಫ್ ದಿ ಗಿವನ್ ಮಾಲಿಕ್ಯೂಲ್ ಫ್ರಮ್ ದಿ ನಾರ್ಮಲ್ ಟೆಟ್ರಾಹೈಡ್ರಲ್ ಆ್ಯಂಗಲ್. ದಟ್ ಸ್ಟ್ರೈನ್, ದಟ್ ಡಿವಿಯೇಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಆ್ಯಂಗಲ್ ಸ್ಟ್ರೈನ್.
ಅದನ್ನು ಹೇಗೆ ಡಿಫೈನ್ ಮಾಡ್ತಾರೆ ಅಂದರೆ ಹಾಫ್ ಆಫ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಟೆಟ್ರಾಹೀಡ್ರಲ್ ಆ್ಯಂಗಲ್ ಆ್ಯಂಡ್ ದಿ ಅಬ್ಸರ್ವ್ಡ್ ಆ್ಯಂಗಲ್. ಆ ಮಾಲಿಕ್ಯುಲರ್ ಅಬ್ಸರ್ವ್ಡ್ ಆ್ಯಂಗಲ್ ಎಷ್ಟೋ ಇರುತ್ತೆ, ಆಮೇಲೆ ನಾರ್ಮಲ್ ಆ್ಯಂಗಲಿಂದ ಮೈನಸ್ ಮಾಡಿ ಡಿವೈಡೆಡ್ ಬೈ 2 ಅದ್ರದ್ದು ಆವ್ರೇಜ್ ತೊಗೊಂಡ್ರೆ ಏನು ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಆ್ಯಂಗಲ್ ಸ್ಟ್ರೈನ್ ಅಂತ ಹೇಳ್ತೀವಿ. ಅದೇ ರೀತಿ ಈಗ ಎಲ್ಲ ಸೈಕ್ಲೋ ಆಲ್ಕೇನ್ಸ್ಗೆ ಅವ್ರೇನು ಮಾಡ್ತಾ ಹೋಗ್ತಾ ಇದ್ದಾರೆ, ದೆ ಟ್ರೈ ಟು ಕ್ಯಾಲ್ಕುಲೇಟ್ ದಿ ಆ್ಯಂಗಲ್ ಸ್ಟ್ರೈನ್ ಇನ್ ಡಿಗ್ರೀಸ್. ಸೈಕ್ಲೋಪ್ರೋಪೇನ್ ಇದೆ, ಸೈಕ್ಲೋಪ್ರೋಪೇನಲ್ಲಿ 3 ಕಾರ್ಬನ್ ಆಟಮ್ ಇದೆ. ಸೊ ದೇ ಗೋಯಿಂಗ್ ಟು ಲುಕ್ ಲೈಕ್ ಎ ರೆಗ್ಯುಲರ್ ಟ್ರಯಾಂಗಲ್ ಥರ ಇರುತ್ತೆ. ಆಲ್ ಬಾಂಡ್ ಆ್ಯಂಗಲ್ ಇಸ್ ಈಕ್ವಲ್ ಟು 60 ಡಿಗ್ರಿ ಸೆಂಟಿಗ್ರೇಡ್, ಐಸಾಸ್ಲೆಸ್ ಟ್ರಯಾಂಗಲ್ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾನು ಏನು ಮಾಡ್ತೀನಿ, ಬಾಂಡ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಹಾಫ್ ಆಫ್ ನಾರ್ಮಲ್ ಆ್ಯಂಗಲ್ 109 ಡಿಗ್ರಿ ಮೈನಸ್ 60 ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 22.44 ಡಿಗ್ರಿ ಬಂತು. ದಟ್ ಇಸ್ ಅನ್ ಆ್ಯಂಗಲ್ ಸ್ಟ್ರೈನ್ ಇನ್ ಸೈಕ್ಲೋಪ್ರೋಪೇನ್. ಸೈಕ್ಲೋಬ್ಯೂಟೇನ್ ತೊಗೊಂಡೆ 109 ಡಿಗ್ರಿ 28 ಮಿನಿಟ್ಸ್ ಮೈನಸ್ 90 ಮಾಡಿದೆ, ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 9.44 ಡಿಗ್ರಿ ಬಂತು. ಅದೇ ಥರ ಸೈಕ್ಲೋಪೆಂಟೇನಲ್ಲಿ ಏನಾಗುತ್ತೆ, 108 ಡಿಗ್ರಿ ಇದೆ, ಇಟ್ಸ್ ಎ ರೆಗ್ಯುಲರ್ ಫಿಗರ್. ಎಲ್ಲ ಬಾಂಡ್ ಆ್ಯಂಗಲ್ 108 ಡಿಗ್ರಿ ಇರುತ್ತೆ. 109 ಡಿಗ್ರಿ 28 ಮೈನಸ್ 108 ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 0.44 ಡಿಗ್ರಿ ಸೆಂಟಿಗ್ರೇಡ್ ಮಿನಿಟ್ಸ್ ಬಂತು. ಸೈಕ್ಲೋ ಹೆಕ್ಸೇನ್ ತೊಗೊಂಡಾಗ 120 ಇದೆ. ಸೊ 120 109 ಮೈನಸ್ 120 ಮಾಡಿದಾಗ ಮೈನಸ್ 5.16 ಬಂತು ಆ್ಯಂಗಲ್ ಸ್ಟ್ರೈನ್. ಅವ್ನು ಹೇಳೋ ಪ್ರಕಾರ ಏನಾಗುತ್ತೆ, ಆ್ಯಂಗಲ್ ಸ್ಟ್ರೈನ್ ಜಾಸ್ತಿ ಇದ್ದಂಗೆ ನಿಮ್ಮ ಮಾಲಿಕ್ಯೂಲ್ ಏನಾಗ್ತಾ ಹೋಗುತ್ತೆ, ಇನ್ಸ್ಟೇಬಲು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ದೆ. ಸೊ ನಾನು ಈ ಪ್ಯಾರಾಮೀಟ್ರನ್ನ ತೊಗೊಂಡ್ರೆ ಎಲ್ಲದಕ್ಕಿಂತ ಲೀಸ್ಟ್ ಸ್ಟೇಬಲ್ ಯಾವುದು ಅಂದರೆ ಸೈಕ್ಲೋಪ್ರೋಪೇನು, ಎಲ್ಲದಕ್ಕಿಂತ ಜಾಸ್ತಿ ಸ್ಟೇಬಲ್ ಯಾವುದು ಅಂದರೆ ಸೈಕ್ಲೋಪೆಂಟೇನ್ ಆಗಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ನಾವೇನು ಮಾಡ್ತಾ ಹೋಗೋಣ, ಎಲ್ಲರನ್ನೂ ಕಂಪೇರ್ ಮಾಡ್ತಾ ಹೋಗೋಣ. ನಾನು ಹಿಂದಿನ ಎಪಿಸೋಡಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನನ್ನದು ಮಾಲಿಕ್ಯೂಲ್ ಏನಾಗುತ್ತೆ ಅಂದರೆ ಸೈಕ್ಲೋಪ್ರೋಪೇನ್ ಆಗಿದ್ರೆ ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗುತ್ತೆ. ಇಟ್ ಅಂಡರ್ಗೋಸ್ addition reaction. Even though it is an unsaturated compound, it undergoes hydrogenation reaction, catalytic hydrogenation reaction using nickel. 80 ಡಿಗ್ರಿಗೆ ಏನಾಗುತ್ತೆ, ಈಸಿಯಾಗಿ ರಿಂಗ್ ಓಪನ್ ಆಗಿಬಿಟ್ಟು ನನಗೆ ಫಾರ್ಮೇಷನ್ ಆಗ್ತಾ ಇದೆ. ಇದು ಯಾಕೆ ಅಂದರೆ ದಟ್ ಮಾಲಿಕ್ಯೂಲ್ ಇಸ್ ಐಲಿ ಸ್ಟೈನ್ಡ್, ಬಿಕಾಸ್ ಆ್ಯಂಗಲ್ ಸ್ಟೈನ್ ಏನಾಗಿದೆ, ಮ್ಯಾಕ್ಸಿಮಮ್ ಇದೆ. ಆ್ಯಂಗಲ್ ಸ್ಟೈನ್ ಜಾಸ್ತಿ ಇದ್ದಂಗೆ ನನ್ನ ಮಾಲಿಕ್ಯೂಲ್ ಏನಾಗ್ತಾ ಹೋಗುತ್ತೆ, ಇನ್ಸ್ಟೇಬಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಬೇಯರ್ ಸ್ಟೈನ್ ಥಿಯರಿ. ಬಾಂಡ್ ಆ್ಯಂಗಲ್ ಎಷ್ಟಿದೆ, 60 ಡಿಗ್ರಿ ಇದೆ. ಆ್ಯಂಗಲ್ ಸ್ಟೈನ್ ಎಷ್ಟಿದೆ, 24.44 ಇದೆ. ಹಾಗಾಗಿ ಏನಾಗುತ್ತೆ, ಇಟ್ ಇಮಿಡಿಯೇಟ್ಲಿ ಅಂಡರ್ಗೋಸ್ ರಿಂಗ್ ಓಪನಿಂಗ್ ರಿಯಾಕ್ಷನ್ ಅಟ್ ಎ ವೆರಿ ಲೋ ಟೆಂಪ್ರೇಚರ್. 80 ಡಿಗ್ರಿಗೆ ಏನಾಗ್ತಾ ಇದೆ, ರಿಂಗ್ ಓಪನಿಂಗ್ ಆಗಿ ನನಗೆ ಪ್ರೋಪೇನ್ ಫಾರ್ಮೇಷನು ಆಗಿದೆ. ಅದೇ ರೀತಿ ನಾನು ಏನು ಮಾಡ್ತೀನಿ, ಈಗ ಸೈಕ್ಲೋಬ್ಯೂಟೇನ ತೊಗೊಳ್ತೀನಿ. ಬಾಂಡ್ ಆ್ಯಂಗಲ್ ಎಷ್ಟಿದೆ, 90 ಡಿಗ್ರಿ ಇದೆ. ಆ್ಯಂಗಲ್ ಸ್ಟ್ರೈನ್ ಎಷ್ಟಾಗುತ್ತೆ, 9.44 ಇದೆ. ಇಟ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದಿ ಸೈಕ್ಲೋಬ್ಯೂಟೇನ್. ಸೈಕ್ಲೋಬ್ಯೂಟೇನಲ್ಲಿ 24 ಇತ್ತು, ಇಲ್ಲೇನಾಗ್ತಾ ಇದೆ 9 ಡಿಗ್ರೀಸ್ ಬರ್ತಾ ಇದೆ. ಹಾಗಾಗಿ ಏನಾಯಿತು, ಆ್ಯಂಗಲ್ ಸ್ಟ್ರೈನ್ ಏನಾಗ್ತಾ ಇದೆ, ಡಿಕ್ರೀಸ್ ಆಯಿತು. ಆ್ಯಂಗಲ್ ಸ್ಟ್ರೈನ್ ಡಿಕ್ರೀಸ್ ಆದ ತಕ್ಷಣ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಸೈಕ್ಲೋಬ್ಯೂಟೇನ್ಸ್ ಆರ್ more stable than that of cyclopropene. Therefore, they undergo a ring opening reaction at a higher temperature. ಇದು ಎಷ್ಟಕ್ಕೆ catalytic reduction ಆಗುತ್ತೆ ಅಂದರೆ 200 ಡಿಗ್ರಿ ಸೆಂಟಿಗ್ರೇಡ್ಗೆ catalytic reduction ಆಗುತ್ತೆ. ಸೊ ವೇರ ಸೈಕ್ಲೋಪ್ರೋಪೇನ್ ಆದರೆ ಅದು ಲೋಯರ್ ಟೆಂಪ್ರೇಚರ್ಗೆ ನಿಮಗೆ ಏನಾಗ್ತಿತ್ತು, ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗ್ತಾಯಿತ್ತು. 80 ಡಿಗ್ರಿಗೆ ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗ್ತಾಯಿತ್ತು. ಬೇರೆ ಸೈಕ್ಲೋಬ್ಯೂಟೇನ್ ಆದರೆ 200 ಡಿಗ್ರಿಗೆ ರಿಂಗ್ ಓಪನಿಂಗ್ ಆಗ್ತಾಯಿದೆ. ಯಾಕೆ ಅಂದರೆ ಆ್ಯಂಗಲ್ ಸ್ಟ್ರೈನ್ ಏನಾಗಿದೆ, ಕಡಿಮೆ ಇದೆ, ಮಿನಿಮೈಸ್ ಆಗಿದೆ ದ್ಯಾನ್ ದಟ್ ಆಫ್ ಸೈಕ್ಲೋಪ್ರೋಪೇನ್. ಸೊ ಸೈಕ್ಲೋಪ್ರೋಪೇನು ಸೈಕ್ಲೋಬ್ಯೂಟೇನ ಕಂಪೇರ್ ಮಾಡಿದ್ರೆ, ಸೊ ಬೋತ್ ಇನ್ ಟರ್ಮ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಸ್ಟ್ರೈನ್, ಸೈಕ್ಲೋಬ್ಯೂಟೇನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ದಟ್ ಆಫ್ ಸೈಕ್ಲೋಪ್ರೋಪೇನ್. ಅದೇ ಥರ ನಾನೀಗ ಸೈಕ್ಲೋಪೆಂಟೇನ ತೊಗೊಳ್ತೀನಿ. 108 ಡಿಗ್ರಿ ಇದೆ. ಸೊ ಆ್ಯಂಗಲ್ ಸ್ಟ್ರೈನ್ ಆಯಿತು 0.44 ಇದೆ, ವಿಚ್ ಇಸ್ ಲೆಸ್ಸರ್ ದ್ಯಾನ್ ದಟ್ ಆಫ್ ದಿ ಸೈಕ್ಲೋಪ್ರೋಪೇನ್ ವಿತ್ ರೆಸ್ಪೆಕ್ಟ್ ಟು ಸೈಕ್ಲೋಪ್ರೋಪೇನ್ ಆ್ಯಂಡ್ ಸೈಕ್ಲೋಬ್ಯೂಟೇನ್. ಅದಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಏನಾಗುತ್ತೆ, ಇದು ಈಸಿಯಾಗಿ ನನಗೆ ಫಾರ್ಮೇಷನ್ ಆಗುತ್ತೆ. ಮಿನಿಮಮ್ ಎನರ್ಜಿ ಆ್ಯಂಗಲ್ ಸ್ಟ್ರೈನ್ ಇದೆ, ಲೆಸ್ ಆ್ಯಂಗಲ್ ಸ್ಟ್ರೈನ್ ಇತ್ತು ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ದೇರ್ ಫೋರ್ ದೇ ಡು ನಾಟ್ ಅಂಡರ್ಗೋ ರಿಂಗ್ ಓಪನಿಂಗ್ ರಿಯಾಕ್ಷನ್. ಸೊ ಕೆಟಲಿಟಿಕ್ ರಿಡಕ್ಷನ್ ಈ ರಿಯಾಕ್ಷನ್ಸು ಆಗೋದೇ ಇಲ್ಲ. ದಿಸ್ ಗಿವ್ಸ್ ಮಿ ದಿ ಇನ್ಫಾರ್ಮೇಷನ್ ಯೂಸಿಂಗ್ ಬೇಯರ್ ಸ್ಟೈನ್ ಥಿಯರಿ. ಆ್ಯಂಗಲ್ ಸ್ಟ್ರೈನ್ ಜಾಸ್ತಿ ಆದಂಗೆ ನನ್ನ ಮಾಲಿಕ್ಯೂಲ್ ಏನಾಗ್ತಾ ಹೋಗುತ್ತೆ, ಅನ್ಸ್ಟೇಬಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಕಾಸ್ ದಟ್ ಮಾಲಿಕ್ಯೂಲ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಸ್ಟ್ರೆಸ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಸೈಕ್ಲೋಪೆಂಟೇನಲ್ಲಿ ಸ್ಟ್ರೆಸ್ಸು ತುಂಬ ಕಡಿಮೆ ಇದೆ, ಲೀಸ್ಟ್ ಸ್ಟ್ರೈನ್ ಆಗಿದೆ. ಹಾಗಾಗಿ ಅದು ಮೋರ್ ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತಾರೆ.
ಅದೇ ರೀತಿ ನಾನೀಗ ಏನು ಮಾಡ್ಬೋದು, ಸೈಕ್ಲೋಹೆಕ್ಸೇನ ತಗೊಳ್ತೀನಿ. ಅಗೇನ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ದಿ ಬೇಸ್ ಸ್ಟ್ರೈನ್ ಥಿಯರಿ. ಬಾಂಡ್ ಆ್ಯಂಗಲ್ ಎಷ್ಟಿದೆ, 120 ಡಿಗ್ರೀಸ್ ಇದೆ. 109 ಡಿಗ್ರಿ 28 ಮಿನಿಟ್ಸ್ ಮತ್ತು 120 -120 ಡಿವೈಡೆಡ್ 2 ಮಾಡಿದ್ರೆ -5.16 ಬರುತ್ತೆ, ವಿಚ್ ಇಸ್ ಸ್ಟಿಲ್ ಲೆಸ್ಸರ್ ದ್ಯಾನ್ ದಟ್ ಆಫ್ ಸೈಕ್ಲೋಪ್ರೋಪೇನ್ ಆಗಬೇಕಾಗಿತ್ತು. ಸೊ ಅದಕ್ಕೆ ಇವರೇನು ಇದನ್ನು ಮಾಡಿದಾಗ, ಬಟ್ ನಾವು ಪ್ರಾಕ್ಟಿಕಲಿ ನೋಡ್ತಾ ಹೋದಾಗ, ನನಗೆ ಕೆಮಿಕಲ್ ರಿಯಾಕ್ಷನ್ಸ್ ಮಾಡಿ ನೋಡಿದಾಗ ಎಕ್ಸೇನ್ ಇದೆಯಲ್ಲ, ಇಟ್ ವಾಸ್ ನಾಟ್ ಅಂಡರ್ಗೋಯಿಂಗ್ ಎ ರಿಂಗ್ ಓಪನಿಂಗ್ ರಿಯಾಕ್ಷನ್. ಆದರೆ ಇಲ್ಲಿ ಹೇಳೋ ಪ್ರಕಾರ, ಬೇಸ್ ಸ್ಟ್ರೈನ್ ಪ್ರಕಾರ ನಾವೇನು ಹೇಳ್ತಾ ಇದ್ವಿ, ಸ್ಟ್ರೆಸ್ ಇದೆ ಮಾಲಿಕ್ಯೂಲಲ್ಲಿ ಅಂತ ಹೇಳ್ತಾ ಇದ್ವಿ. -1.6 ಅಷ್ಟು ಆ್ಯಂಗಲ್ ಸ್ಟ್ರೇನ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ದಿಸ್ ಮೈನಸ್ ಗೋಯಿಂಗ್ ಟು ಗಿವ್ ಮಿ ದಿ ಓನ್ಲಿ ದಿ ಮ್ಯಾಗ್ನಿಟ್ಯೂಡ್, ಐದರ್ ಟುವರ್ಡ್ಸ್ ಎಬೋ ಆರ್ ಬಿಲೋ ದಿ ಪ್ಲೇನ್ ಆರ್ ಎಲೋ ದಿ ಪ್ಲೇನ್ ಅಂತ. ಆ್ಯಂಗಲ್ ಸ್ಟ್ರೇನ್ ಎಷ್ಟಿದೆ, 5.16 ಇದೆ. 5.16 ಇತ್ತು ಅಂತಂದರೆ ಅದೇನಾಗಬೇಕಾಗಿತ್ತು, ಸ್ಟ್ರೆಸ್ ಇರಬೇಕಾಗಿತ್ತು, ರಿಂಗ್ ಓಪನಿಂಗ್ ಆಗಬೇಕಾಗಿತ್ತು. ಆದರೆ ರಿಂಗ್ ಓಪನಿಂಗ್ ಆಗ್ತಾ ಇಲ್ಲ. ಸೊ ಇದು ಅವ್ರೇನು ಮಾಡ್ತಾನೆ, ಬೇಸ್ ಸ್ಟ್ರೈನ್ ಏನು ಹೇಳ್ತಾನೆ, ಹೈಯರ್ ದಿ ಆ್ಯಂಗಲ್ ಸ್ಟ್ರೈನ್ ಹೈಯರ್ ದಿ ಇನ್ಸ್ಟೆಬಿಲಿಟಿ ಅಂತ ಹೇಳ್ತಾನೆ. ಇಲ್ಲಿ ಆ್ಯಂಗಲ್ ಸ್ಟ್ರೈನ್ ಎಷ್ಟಾಗ್ತಿದೆ, 5.16 ಆಗ್ತಿದೆ. ಹಂಗಾಗಿ ಏನಾಗ್ತಿದೆ, ಮಾಲಿಕ್ಯುಲರಿ ಲಾಟ್ ಆಫ್ ಸ್ಟ್ರೈನ್ ಇದೆ ಅಕಾರ್ಡಿಂಗ್ ಟು ಬೇಸ್ ಸ್ಟ್ರೈನ್ ಥಿಯರಿ. ಕೆಮಿಕಲ್ ರಿಯಾಕ್ಷನ್ ಮಾಡಿದಾಗ ಏನಾಗ್ತಾ ಇದೆ ಅಂದರೆ, ಅದು ಯಾವುದೇ ಕಾರಣಕ್ಕೂ ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗ್ತಾ ಇಲ್ಲ. ಸೊ ಬೇಸ್ ಸ್ಟ್ರೈನ್ ಥಿಯರಿ satisfactorily accounts the stability of cycloalkanes up to cyclopentane, but failed to explain the stability of cyclohexane and higher cycloalkanes. ಸೊ ಸೈಕ್ಲೋಪ್ರೋಪೇನ್ ಹೇಳ್ತು, ಸೈಕ್ಲೋಬ್ಯೂಟೇನ್ ಹೇಳ್ತು, ಸೈಕ್ಲೋಪೆಂಟೇನ್ದು ಸ್ಯಾಟಿಸ್ಫ್ಯಾಕ್ಟರಿಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತು. ಬೇಸ್ ಸ್ಟ್ರೈನ್ ಥಿಯರಿನಲ್ಲಿ ಸೈಕ್ಲೋಹೆಕ್ಸೇನ್ದು ಅದು ಹೇಳೋದಕ್ಕೆ ಅನ್ಸ್ಟೇಬಲ್ ಆಯಿತು. ಅದು ಯಾಕೆ, ವೈ ಇಟ್ ಈಸ್ ಸ್ಟೇಬಲ್, ಈವನ್ ದೋ ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಆ್ಯಂಗಲ್ ಸ್ಟ್ರೈನ್, ವೈ ಇಟ್ ಈಸ್ ಸ್ಟೇಬಲ್ ಅನ್ನೋದು ನಾವು ಆನ್ಸರ್ ಮಾಡೋದಕ್ಕೆ ಕಷ್ಟ ಆಯಿತು. ಸೊ ಇನ್ ಆರ್ಡರ್ ಟು ಗಿವ್ ದಿ ರೀಸನ್ಸ್, in order to tell the stability of cyclohexane, we have one more theory that is called as Sachet and Mohr concept. ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಈಗ ನಾನು ಸಮರೈಸ್ ಮಾಡೋದು ಅಂದರೆ, ಬೇಸ್ ಸ್ಟ್ರೈನ್ ಥಿಯರಿ ಏನು ಹೇಳುತ್ತೆ ಅಂದರೆ, ಇಫ್ ದೇರ್ ಇಸ್ ಎ ಸ್ಟ್ರೈನ್ ಇನ್ ದಿ ಮಾಲಿಕ್ಯೂಲ್ ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಆಫ್ ದಿ ನಾರ್ಮಲ್ ಟೆಟ್ರಾಹೈಡ್ರಲ್ ಆ್ಯಂಗಲ್ಗಿನ್ನ ಡಿವಿಯೇಷನ್ ಆಗಿದೆ, ಅದಕ್ಕಿಂತ ಡಿಫ್ರೆನ್ಸ್ ಇದೆ ಅಂದಾಗ ನನ್ನ ಮಾಲಿಕ್ಯೂಲಲ್ಲಿ ಏನಾಗ್ತಾ ಹೋಗುತ್ತೆ, ಆ್ಯಂಗಲ್ ಸ್ಟ್ರೈನ್ ಆಗುತ್ತೆ. ಹೈಯರ್ ದಿ ಆ್ಯಂಗಲ್ ಸ್ಟ್ರೈನ್, ಹೈಯರ್ ದಿ ಇನ್ಸ್ಟೆಬಿಲಿಟಿ. ಸೊ ಸೈಕ್ಲೋಪ್ರೋಪೇನು, ಸೈಕ್ಲೋಬ್ಯೂಟೇನು, ಸೈಕ್ಲೋಪೆಂಟೇನ್ನ ಕಂಪೇರ್ ಮಾಡಿದ್ರೆ, ಸೈಕ್ಲೋಪೆಂಟೇನಲ್ಲಿ ಮಿನಿಮಮ್ ಆ್ಯಂಗಲ್ ಸ್ಟ್ರೈನ್ ಇದೆ, 0.44 ಇದೆ. ಹಂಗಾಗಿ ದಟ್ ಈಸ್ ಮೋರ್ ಸ್ಟೇಬಲ್. ಅದೇ ಥರ ಸೈಕ್ಲೋಪ್ರೋಪೇನಲ್ಲಿ ಮ್ಯಾಕ್ಸಿಮಮ್ ಆ್ಯಂಗಲ್ ಸ್ಟ್ರೈನ್ ಇದೆ, ಹಾಗಾಗಿ ದಟ್ ಈಸ್ ಲೀಸ್ಟ್ ಸ್ಟೇಬಲ್. ಥ್ಯಾಂಕ್ ಯು.